ಹಾಯ್, ನಾನು ಇನ್ಸ್ ಫ್ರಾಮ್ ಟೆಕ್ ಇನ್ಫಾರ್ಮ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಾಗ ತುಂಬ ಜನಕ್ಕೆ ಜಿಮೇಲ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರ್ತೈತಿ. ಬಟ್ ಒಂದಿಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ. ಅದಕ್ಕೆ ಇವತ್ತು ನಾ ಜಿಮೇಲ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿಸಿಂದ ಈ ವಿಡಿಯೋದಾಗ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿರಿ. ನೀವೇನಾದ್ರೂ ಹೊಸ ಅಕೌಂಟ್ ಮಾಡ್ತಿದ್ರೆ ನಿಮ್ಗೊಂದು ಈ ರೀತಿ ಇಂಟರ್ಫೇಸ್ ಶೋ ಆಕೈತಿ. ಅವಾಗ ನೀವು ಏನು ಮಾಡಬೇಕು, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕಾಣದತ್ಲು ಇದ್ರ ಮ್ಯಾಗ ಕ್ಲಿಕ್ ಮಾಡ್ಬೇಕು ನೀವು. ಆನಂತರ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣಿಸ್ತಾವೆ. ಪವರ್ ಮೈ ಪರ್ಸ್ನಲ್ ಯೂಸ, ಪವರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಎರಡು ಆಪ್ಷನ್ ಕಾಣಿಸ್ತಾವೆ. ನಾವು ಬಿಸ್ನೆಸ್ಗೆ ಏನು ಯೂಸ್ ಮಾಡತ್ತಿಲ್ಲ, ಹೀಗಾಗಿ ನಾವು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಹೇಳಿಸಿಂದ ಇದ್ರ ಮ್ಯಾಗ ನಾವು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ನಿಮ್ಗೆ ಶೋ ಆಕೈತಿ. ಇಲ್ಲಿ ನಿಮ್ಗೆ ಫಸ್ಟ್ ನೇಮ್ ಅಂತ ಹೇಳಿ ಇಲ್ಲಿ ಎರಡು ಆಪ್ಷನ್ ಇರ್ತಾವೆ ನಿಮಗೆ. ಒಂದನೇದು ಏನಿರ್ತೈತಿ, ಫಸ್ಟ್ ನೇಮ್ ಅಂತ ಇರ್ತೈತಿ. ಎರಡನೇದು ಸರ್ ನೇಮ್ ಆಪ್ಷನಲ್ ಅಂತ ಇರ್ತೈತಿ. ಇಲ್ಲಿ ನೀವು ಸರ್ ನೇಮ್ ಒಳಗೆ ನಿಮ್ಮ ಅಡ್ರೆಸ್ ಹಾಕ್ಬೋದು ಅಥವಾ ಹಾಕ್ದೇನೂ ಇರ್ಬೋದು. ಅದೇನು ಬಿಟ್ರೆ ನಡೀತೈತಿ, ಅದು ಆಪ್ಷನಲ್ ಐತಿ, ಅದಕ್ಕೆ ಅದನ್ನ ಬಿಟ್ರೆ ನಡೀತೈತಿ. ಇಲ್ಲಿ ಫಸ್ಟ್ ನೇಮ್ ಮ್ಯಾಗ ಕ್ಲಿಕ್ ಮಾಡ್ಬೇಕು ನೀವು. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಏನೈತಿ ಅದನ್ನ ಹೆಸರು ನೀವು ಇಲ್ಲಿ ಟೈಪ್ ಮಾಡ್ಬೇಕು. ಎಕ್ಸಾಂಪಲ್ ನಿಮಗೆ ತೋರ್ಸತ್ತೀನಿ, ಅದಕ್ಕೆ ನಾನು ಒಂದು ಬೇರೆ ಏನಾರು ಟೈಪ್ ಮಾಡ್ತೀನಿ. ಈ ರೀತಿ ಟೈಪ್ ಮಾಡಿನ ನೆಕ್ಸ್ಟ್ ಇದೇನು ಆಪ್ಷನಲ್ ಐತಿ, ಇದನ್ನು ನೀವು ಬೇಕಾದ್ರೆ ಹಾಕೋರಿ, ಸಾಕಾರೆ ಬಿಡ್ರಿ, ನಡೀತೈತಿ. ಏನು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಗೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ತಿಳಿಸಿದ ಒಂದು ಇಂಟರ್ಫೇಸ್ ಓಪನ್ ಆಗೈತಿ. ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಜೆಂಡರ್ ಯಾವ್ದು ಇದನ್ನೆಲ್ಲ ಕೇಳ್ತೈತಿ. ಇಲ್ಲೇ ನೀವು ಡೇಟ್ ಆಫ್ ಬರ್ತ್ ಹಾಕ್ಬೇಕು. ನಾನು ಸುಮ್ಮನೆ ಏನಾರು ಒಂದು ಟೈಪ್ ಮಾಡ್ತೀನಿ. ಇಲ್ಲಿ ನೀವು ಈ ರೀತಿ ನೀವು ನಿಮ್ಮ ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕು. ಮಂತ್ ಹಾಕಬೇಕು. ಆನಂತರ ನೀವು ಇಯರ್ ನೀವು ಎರಡರಾಗ ಹುಟ್ಟಿರಿ ಅದನ್ನು ನೀವು ಇಲ್ಲಿ ಹಾಕಬೇಕು. ನಾ ಎಕ್ಸಾಂಪಲ್ಗೆ 2020 ತೊಗೋತೀನಿ. ಮತ್ತು ಜೆಂಡರ್ ನೀವು ಜೆಂಡರ್ ಮೇಲ್ ಅದರೋ ಏನು ಫಿಮೇಲ್ ಅದರೋ ಇಲ್ಲೇ ಅದು ನಿಮಗೆ ಶೋ ಹಾಕಿರ್ತೈತಿ. ನೀವು ಮೇಲಿದ್ರೆ ಮೇಲ್ ಮ್ಯಾಗೆ ಕ್ಲಿಕ್ ಮಾಡಬೇಕು. ಫಿಮೇಲ್ ಇದ್ರೆ ಅಂದ್ರೆ ಫಿಮೇಲ್ ಮ್ಯಾಗೆ ಕ್ಲಿಕ್ ಮಾಡ್ಬೇಕು. ನಂದು ನಾ ಮೇಲ್ ಮ್ಯಾಗೆ ಕ್ಲಿಕ್ ಮಾಡ್ತೀನಿ. ಇದಾದ ನಂತರ ನೆಕ್ಸ್ಟ್ ಕೊಡ್ಬೇಕು. ಇಲ್ಲಿ ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಗೆ ಚೂಸ್ ಹೌ ಯು ಸೈನ್ ಇನ್ ಅಂತ ಕೇಳ್ತೈತಿ. ಓನ್ ಜಿಮೇಲ್ ಐ ಡಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ನೀವು ಬೇಕಂದ್ರೆ ಈಸಿಯಾಗಿ ನಿಮ್ಮ ಹೆಸರು ಕರೆಕ್ಟಾಗಿ ಹಾಕೊಂಡು ನೀವು ಆ ರೀತಿಯೂ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೋಬೋದು. ಬೇಡ ಅಂತಂದ್ರೆ ಇಲ್ಲಿ ಯೂಸ್ ಮೊಬೈಲ್ ಅಂತ ಒಂದು ಆಪ್ಷನ್ ಇರ್ತೈತಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಅಂದ್ರೆ ಈ ರೀತಿ ನಿಮ್ಗೆ ಎರಡು ಆಪ್ಷನ್ ಶೋ ಆಕಾವೆ. ಯೂಸ್ ನಂಬರ್ ಅಂತ ತೆಗಿಸಂದ್ರೆ ಇದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಬೇಕಾಗ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ ಅಂದ್ರೆ ನಿಮ್ದು ನಂಬರ್ ಚೆಕಿಂಗ್ ಆಕೈತಿ. ನೀವು ಸ್ವಲ್ಪ ವೆಯ್ಟ್ ಮಾಡ್ಬೇಕು. ನಿಮ್ಮ ಮೊಬೈಲ್ದಾಗ ನೀವು ಏನಾರು ಎರಡು ಸಿಮ್ ಯೂಸ್ ಮಾಡತ್ತಿದ್ರಂದ್ರೆ ಈ ರೀತಿ ನಿಮ್ಗೆ ನಿಮ್ಮ ಸಿಮ್ಮಿನ ನಂಬರ್ಸ ಶೋ ಆಗಿರ್ತಾವೆ. ಅದನ್ನು ನೀವು ಇಲ್ಲಿ ನಿಮ್ಗೆ ಯಾವ ನಂಬರ್ಲಿ ನೀವು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಬೇಕು ಅನ್ನತ್ತಿರಲಿ ಆ ನಂಬರ್ ಮ್ಯಾಗ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ಪಾಸ್ವರ್ಡ ಕೇಳ್ತೈತೆ. ನೀವು ಇಲ್ಲಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನಿಮಗೆ ಏನು ಪಾಸ್ವರ್ಡ್ ಬೇಕಲ್ಲ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಈ ರೀತಿ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಜಿಮೇಲ್ ಐ ಡಿ ಕ್ರಿಯೇಟ್ ಅಂದರೆ ಇಲ್ಲಿ ನೆಕ್ಸ್ಟ್ ಅದು ಕೊಟ್ರೆ ಅಂದ್ರೆ ನಿಮ್ಮ ಜಿಮೇಲ್ ಐ ಡಿ ಪೂರಾ ಕಂಪ್ಲೀಟ್ ಆಕೈತಿ. ಈಗ ಅಗ್ರಿ ಅದು ಕೊಟ್ರೆ ಅಂದ್ರೆ ನಿಮಗೆ ಈ ರೀತಿ ಕೇಳ್ತೈತಿ. ಎಕ್ಸೆಪ್ಟ್ ಅದು ಕೊಡ್ತೀನಿ. ಎಕ್ಸೆಪ್ಟ್ ಅದು ಕೊಟ್ರೆ ಅಂದ್ರೆ ಈ ರೀತಿ ನಿಮ್ಗೊಂದು ಇಮೇಲ್ ಐ ಡಿ ಕ್ರಿಯೇಟ್ ಆಕೈತಿ. ಇದು ಇಮೇಲ್ ಐ ಡಿ ಯಾಕೆ ಇಂಪಾರ್ಟೆಂಟ್ ಆತಂದ್ರೆ ನೀವು ಒಂದು ಏನಾರು ಹೊಸ ಮೊಬೈಲ್ ತೊಗೊಂಡಿರಿ ಅದ್ರೊಳಗೆ ಯೂಸ್ ಮಾಡೋಕೆ ಈ ಜಿಮೇಲ್ ಐ ಡಿ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಆ ಮೊಬೈಲ್ದಾಗ ಆ್ಯಪ್ಸ್ ಅಥವಾ ಗೇಮ್ಸ್ ಎಲ್ಲ ನೀವು ಡೌನ್ಲೋಡ್ ಮಾಡ್ಬೋದು ಪ್ಲೇಸ್ಟೋರ್ದಿಂತರನ. ಈ ಪ್ಲೇಸ್ಟೋರ ಈ ಜಿಮೇಲ್ ಐ ಡಿ ಇರಲಾರ್ದ ಈಗ ಓಪನ್ ಆಗಲ್ಲ. ಅದಕ್ಕೆ ಇದು ಜಿಮೇಲ್ ಐ ಡಿ ಭಾಳ ಇಂಪಾರ್ಟೆಂಟ್. ನೀವು ಈ ರೀತಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈ ವಿಡಿಯೋ ಏನಾರು ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸುತ್ತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಮೋರ್ ಟೆಕ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣ ಮುಂದಿನ ವಿಡಿಯೋದಾಗ.